ಪ್ರೀತಿಯ SSLC ವಿದ್ಯಾರ್ಥಿಗಳೇ, ನೀವು ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕ ಗಳಿಸಬೇಕೆಂದರೆ ನೀವು ಕನಿಷ್ಠ ಪಕ್ಷ 4ರಿಂದ 5 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು. ಅವೇ ಪ್ರಶ್ನೆಗಳೇ ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ. ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಿರುವೆನು. ಇವು ತಮಗೆ ಸಾಕಷ್ಟು ಉಪಯೋಗವಾಗಲಿವೆ. ಮುಂಬರುವ ದಿನಗಳಲ್ಲಿ ನಾನು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡುತ್ತಿದ್ದು ತಮಗೆ ಉಪಯೋಗವಾಗಲಿವೆ. ಆದ್ದರಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ಸ್ವಾತಂತ್ರ್ಯೋತ್ತರ ಭಾರತ ಈ ಒಂದು ಘಟಕದಿಂದ 2015ರಲ್ಲಿ ಏಪ್ರಿಲ್ 2015ರಲ್ಲಿ ಬಂದಂತಹ ಒಂದು ಪ್ರಶ್ನೆಯನ್ನು ನೋಡೋಣ. ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ, ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಅಂದಿನ ಗೃಹ ಮಂತ್ರಿ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರು. ಈ ಪ್ರಶ್ನೆಯನ್ನು ನೋಡಿ. ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆ ಅನಿವಾರ್ಯವಾಗಿತ್ತು ಏಕೆ? ಸರಿಯಾದ ಉತ್ತರ, ಜನರಿಗೆ ಉತ್ತಮವಾದ ಆಡಳಿತ ನೀಡಲು, ಜನಭಾಷೆಯನ್ನು ಆಧರಿಸಿ ಗಡಿ ಗುರುತಿಸಲು ಒತ್ತಾಯ. ಬ್ರಿಟಿಷರು ದೇಶೀಯ ಸಂಸ್ಥಾನಿಕರು ಜನರಾಡುವ ಭಾಷೆಯಲ್ಲಿ ಆಡಳಿತ ನಡೆಸುತ್ತಿರಲಿಲ್ಲ. ಈ ಪ್ರಶ್ನೆ ನೋಡಿ. ಸರ್ದಾರ್ ವಲ್ಲಭಭಾಯಿ ಪಟೇಲರು ಭಾರತದ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸಿ ಯಶಸ್ವಿಯಾದದ್ದು ಹೇಗೆ? ಇದು ಏಪ್ರಿಲ್ 2015ರಲ್ಲಿ ಬಂದಿದೆ. ಸರಿಯಾದ ಉತ್ತರವನ್ನು ನೋಡೋಣ. 1947ರ ವಿಲೀನ ಕಾಯ್ದೆ, ರಾಜಧನ ನಿಗದಿ, ಸವಲತ್ತು ಸ್ಥಾನಮಾನಗಳು. ಈ ಒಂದು ಪ್ರಶ್ನೆಯನ್ನು ನೋಡಿ. ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ವಿಲೀನವಾದ ಬಗೆ ಹೇಗೆ? ಈ ಒಂದು ಪ್ರಶ್ನೆ ಜೂನ್ 2016ರಲ್ಲಿ ಬಂದಿದೆ. ಸರಿಯಾದ ಉತ್ತರ, ನಿಜಾಮನು ಸ್ವಾತಂತ್ರ್ಯವಾಗುಳಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಿಸಿದನು. ನಿಜಾಮನ ಪಡೆ ಬಗ್ಗೆ ಜನರಲ್ಲಿ ವ್ಯಾಪಕ ವಿರೋಧವಿತ್ತು. ಆಗ ಭಾರತ ಸರ್ಕಾರ ಸೈನ್ಯ ಕಳುಹಿಸಿ ನಿಜಾಮನನ್ನು ಸೋಲಿಸಿ ತನ್ನ ಒಕ್ಕೂಟಕ್ಕೆ ಸೇರಿಸಿಕೊಂಡಿತು. ಈ ಪ್ರಶ್ನೆಯನ್ನು ತಿಳಿದುಕೊಳ್ಳಿ. ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು? ಏಪ್ರಿಲ್ 2016ರಲ್ಲಿ ಬಂದಂಥ ಪ್ರಶ್ನೆಯಾಗಿದೆ. ಉತ್ತರ, ನಿರಂತರ ಚಳುವಳಿ, ಪೋರ್ಚುಗೀಸರಿಂದ ಚಳುವಳಿ ಹತ್ತಿಕ್ಕುವ ಪ್ರಯತ್ನ, ಭಾರತ ಸೈನ್ಯದ ಮಧ್ಯಪ್ರವೇಶ, ಗೋವಾ ಭಾರತದ ವಶಕ್ಕೆ. ಈ ಒಂದು ಪ್ರಶ್ನೆ 2016ರಲ್ಲಿ ಬಂದಿದೆ. ನಿರಾಶ್ರಿತರ ಸಮಸ್ಯೆಯನ್ನು ದೇಶವು ಹೇಗೆ ಎದುರಿಸಿತು? ಉತ್ತರವನ್ನು ನೋಡೋಣ. ಈ ಕೆಳಗಿನವುಗಳನ್ನು ಒದಗಿಸುವ ಪ್ರಯತ್ನ ಮಾಡಲಾಯಿತು. ವಸತಿ, ಉದ್ಯೋಗ, ಭೂಮಿ, ಶಿಕ್ಷಣ, ಆರೋಗ್ಯ ಹಾಗೂ ಸಾಮಾಜಿಕ ವಾತಾವರಣ. ಈ ಪ್ರಶ್ನೆಯನ್ನು ನೋಡಿ. ಭಾರತದ ಪ್ರದೇಶವೊಂದರ ಮೇಲೆ ಸುದೀರ್ಘ ಅವಧಿಯವರೆಗೆ ಆಳ್ವಿಕೆ ನಡೆಸಿದ ಯುರೋಪಿಯನ್ ದೇಶ ಯಾವುದು? ಉತ್ತರ, ಪೋರ್ಚುಗಲ್. ಅದು ಗೋವಾದಲ್ಲಿ ನೆಲೆಯೂರಿತ್ತು. ಈ ಪ್ರಶ್ನೆಯನ್ನು ನೋಡಿ. ಸ್ವತಂತ್ರ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು? ಉತ್ತರ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಈ ಒಂದು ಪ್ರಶ್ನೆ ಏಪ್ರಿಲ್ 2017ರಲ್ಲಿ ಬಂದಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ ಏಕೆ? ಇದಕ್ಕೆ ಸರಿಯಾದ ಉತ್ತರ, ದೇಶೀಯ ಸಂಸ್ಥಾನಗಳ ವಿಲೀನ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಈ ಒಂದು ಪ್ರಶ್ನೆ ಏಪ್ರಿಲ್ 2018ರಲ್ಲಿ ಬಂದಿದೆ. ಭಾಷೆ ಆಧಾರದ ಮೇಲೆ ಆಂಧ್ರ ಪ್ರದೇಶದ ರಚನೆ ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಗಿತ್ತು ಏಕೆ? ಉತ್ತರ,
ಪೊಟ್ಟಿ ಶ್ರೀರಾಮುಲು 58 ದಿನಗಳ ಕಾಲ ಅಮರಣಾಂತ ಉಪವಾಸ ಸತ್ಯಾಗ್ರಹ ಪರಿಣಾಮಕಾರಿ ಅಥವಾ ಉತ್ತಮ ಆಡಳಿತ? ಈ ಒಂದು ಪ್ರಶ್ನೆಯನ್ನು ನೋಡಿ. ಸರ್ಕಾರವು ಟಿಬೇಟಿಯನ್ ನಿರಾಶ್ರಿತರ ಸಮಸ್ಯೆಯನ್ನು ಹೇಗೆ ಪರಿಹರಿಸಿತು? ಏಪ್ರಿಲ್ 2019ರಲ್ಲಿ ಬಂದಿದೆ. ಸರ್ಕಾರವು ಮೈಸೂರು ಜಿಲ್ಲೆಯ ಬೈಲಕುಪ್ಪೆ ಎಂಬಲ್ಲಿ ಟಿಬೇಟಿಯನ್ ನಿರಾಶ್ರಿತರಿಗಾಗಿ ಸುಮಾರು 3,000 ಎಕರೆಗಳ ಜಮೀನನ್ನು ಮಂಜೂರು ಮಾಡಿತು. ಈ ಒಂದು ಪ್ರಶ್ನೆ ಏಪ್ರಿಲ್ 2022ರಲ್ಲಿ ಬಂದಿದೆ. ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು? ಉತ್ತರವನ್ನು ನೋಡೋಣ. ಮತೀಯ ಗಲಭೆಗಳಾದವು. ಮತೀಯ ಸಂಸ್ಥಾನಗಳ ವಿಲೀನೀಕರಣ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಕೃಷಿ, ಕೈಗಾರಿಕೆ ಮತ್ತು ವಾಣಿಜ್ಯ ವಲಯದ ಅಸ್ಥಿರತೆ, ಸಂವಿಧಾನದ ರಚನೆ ಮತ್ತು ಹೊಸ ಸರ್ಕಾರ ರಚಿಸುವುದು, ನೆರೆಯ ಶತ್ರುಗಳ ಸಮಸ್ಯೆ, ಜಾತಿ ಲಿಂಗ ಅಸಮಾನತೆ, ನಿರಾಶ್ರಿತರ ಸಮಸ್ಯೆ, ಯುದ್ಧ ತಂತ್ರ, ಸೈನಿಕ ಪರಿಣಿತಿ, ಶಿಸ್ತಿನ ಕೊರತೆ, ನಿಶ್ಚಿತ ಗುರಿ ಇರಲಿಲ್ಲ, ದೇಶೀಯ ಸಂಸ್ಥಾನದವರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು, ಸಿಪಾಯಿಗಳ ಲೂಟಿ, ದರೋಡೆಗಳ ಸಮಸ್ಯೆಯನ್ನು ಸ್ವತಂತ್ರ ಗಳಿಸಿದ ಸಂದರ್ಭದಲ್ಲಿ ಭಾರತ ಇಂಥ ಹಲವಾರು ಸಮಸ್ಯೆಗಳನ್ನು ಎದುರಿಸಿತು. ಈ ಒಂದು ಪ್ರಶ್ನೆ ಏಪ್ರಿಲ್ 2016, ಜೂನ್ 2022ರಲ್ಲಿ ಬಂದಿದೆ. ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮೋಚನೆಗೊಳಿಸಲಾಯಿತು? ಉತ್ತರ: ಭಾರತದ ಸ್ವಾತಂತ್ರ್ಯದ ನಂತರವೂ ಗೋವಾ ಪೋರ್ಚುಗೀಸರ ವಸಾಹತುವಾಗಿ ಮುಂದುವರಿದಿತ್ತು. ಗೋವಾವನ್ನು ಭಾರತಕ್ಕೆ ಸೇರಿಸಬೇಕೆಂದು ಚಳುವಳಿ ನಡೆಯಿತು. ಪೋರ್ಚುಗೀಸರು ಸೈನ್ಯವನ್ನು ತರಿಸಿ ಚಳುವಳಿಯನ್ನು ದಮನ ಮಾಡಲು ಪ್ರಯತ್ನಿಸಿದರು. 1961ರಲ್ಲಿ ಭಾರತದ ಸೈನ್ಯ ಮಧ್ಯ ಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಂಡಿತು. 1961ರಲ್ಲಿ ಗೋವಾ ಪೋರ್ಚುಗೀಸರಿಂದ ವಿಮೋಚನೆಗೊಂಡಿತು. ಈ ಒಂದು ಪ್ರಶ್ನೆ ನೋಡಿ. ಜುನಾಗಢವು ಭಾರತದ ಒಕ್ಕೂಟದಲ್ಲಿ ಹೇಗೆ ಸೇರ್ಪಡೆಯಾಯಿತು? ಉತ್ತರ: ಜುನಾಗಢ ನವಾಬನು ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದನು. ಜುನಾಗಢದ ಜನರು ಅವನ ವಿರುದ್ಧ ಬೀದಿಗಿಳಿದರು. ನವಾಬನು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದನು. ಅಲ್ಲಿಯ ದಿವಾನನ ಮನವಿ ಆಧರಿಸಿ ಜುನಾಗಢವನ್ನು ಭಾರತಕ್ಕೆ ಸೇರಿಸಲಾಯಿತು. ಈ ಒಂದು ಪ್ರಶ್ನೆ ಏಪ್ರಿಲ್ 2022ರಲ್ಲಿ ಬಂದಿದೆ. 1947ರ ದೇಶ ವಿಭಜನೆಯು ಹೊಸ ಸವಾಲುಗಳನ್ನು ಸೃಷ್ಟಿಸಿತು. ಹೇಗೆ? ಉತ್ತರ: ಮತೀಯ ಗಲಭೆಗಳ ದಳ್ಳುರಿ, ದೇಶಿ ಸಂಸ್ಥಾನಗಳ ವಿಲೀನೀಕರಣ, ವಿಭಜನೆಯು ಭಾರತದ ಅರ್ಥವ್ಯವಸ್ಥೆ ಮೇಲೆ ಗಂಭೀರ ಪರಿಣಾಮ ಉಂಟು ಮಾಡಿದುದು, ಭಾರತವು ತನ್ನ ಸಂವಿಧಾನವನ್ನು ಹೊಸದಾಗಿ ರೂಪಿಸಿಕೊಳ್ಳುವ ಮತ್ತೊಂದು ಸವಾಲು, ಭಾರತವು ದೀರ್ಘ ಹೋರಾಟದ ಮೂಲಕ ಪಡೆದ ಸ್ವಾತಂತ್ರ್ಯವನ್ನು ಶತ್ರುಗಳಿಂದ ಕಾಪಾಡಿಕೊಳ್ಳಬೇಕಾಗಿದ್ದುದು, ಭಾರತವು ಜಾತಿ ಲಿಂಗ ಸಂಬಂಧಿ ಸ್ವರೂಪಗಳ ಅಸಮಾನತೆಯ ನಿವಾರಣೆ ಅಡಿಯಲ್ಲಿ ಸಬಲೀಕರಣದ ಹೊಸ ಮಾರ್ಗ, ಹೊಸ ಹಣಕಾಸು ವ್ಯವಸ್ಥೆ, ವಿದೇಶಾಂಗ ನೀತಿಯ ಸ್ವರೂಪ ಸವಾಲು. ಈ ಪ್ರಶ್ನೆಯನ್ನು ನೋಡಿ. ಭಾರತ ಒಕ್ಕೂಟಕ್ಕೆ ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನವು ವಿಶಿಷ್ಟವಾಗಿದೆ ಹೇಗೆ? ಇದು ಬಹುಮುಖ್ಯವಾದ ಪ್ರಶ್ನೆಯಾಗಿದ್ದು ಏಪ್ರಿಲ್ 2023ರಲ್ಲಿ ಬಂದಿದೆ. ಉತ್ತರ: ರಾಜಾ ಹರಿಸಿಂಗ ಸ್ವತಂತ್ರವಾಗಿ ಉಳಿಯಲು ನಿರ್ಧಾರ, ಭಾರತಕ್ಕೆ ಸೇರಿ ಬಿಡಬಹುದೆಂಬ ಆತಂಕ, ಪಾಕಿಸ್ತಾನವು ಮುಸ್ಲಿಂ ಬುಡಕಟ್ಟು ಜನರಿಂದ ದಾಳಿಗೆ ಪ್ರಚೋದನೆ, ಶೇಖ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವು ಧಾರ್ಮಿಕ ಸಂವಿಧಾನಕ್ಕಿಂತ ಪ್ರಜಾಪ್ರಭುತ್ವ ಗಣರಾಜ್ಯ ಭಾರತಕ್ಕೆ ಸೇರಲು ಉತ್ಸುಕ, ರಾಜಾ ಹರಿಸಿಂಗ್ ಭಾರತ ಸರ್ಕಾರದ ಸಹಾಯ ಕೋರಿದ, ಪಾಕಿಸ್ತಾನದ ಉದ್ದೇಶ ವಿಫಲ, ಕಾಶ್ಮೀರ ಕೆಲವು ಷರತ್ತುಗಳೊಂದಿಗೆ ಭಾರತದಲ್ಲಿ ವಿಲೀನ, ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ವಶ, ಭಾರತ ವಿಶ್ವಸಂಸ್ಥೆಗೆ ದೂರು ಸಲ್ಲಿಕೆ, ವಿಶ್ವಸಂಸ್ಥೆ ಕದನ ವಿರಾಮದ ಆದೇಶ, ಪಾಕಿಸ್ತಾನ ಆಕ್ರಮಿಸಿದ ಪ್ರದೇಶವನ್ನು ಪಾಕ್ ಆಕ್ರಮಿತ ಪ್ರದೇಶ ಎಂದು ಕರೆಯಲಾಗುತ್ತದೆ, ಭಾರತದ ವಶದಲ್ಲಿರುವ ಕಾಶ್ಮೀರ ಪ್ರದೇಶವನ್ನು ಪಾಕಿಸ್ತಾನವು ಭಾರತ ಆಕ್ರಮಿತ ಪ್ರದೇಶ ಎಂದು ಕರೆಯುತ್ತಾರೆ. ಈ ಮೇಲಿನ ಕಾರಣಗಳಿಂದ
ಕಾಶ್ಮೀರ ವಿಲೀನ ಬಹು ವಿಶಿಷ್ಟ. ಮುಂದಿನ ವಿಡಿಯೋದಲ್ಲಿ ಹೊಸ ಘಟಕದೊಂದಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ತಾವೇ ಮೊದಲು ಈ ವಿಡಿಯೋವನ್ನು ನೋಡಬಹುದು ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ, ಇದರಿಂದ ಅವರು ಸಹ ಇದರ ಉಪಯೋಗವನ್ನು ಪಡೆಯಲಿ. ಧನ್ಯವಾದಗಳು.